ಗೆಳೆಯರೇ ನಮಸ್ತೆ. ಮೈಸೂರಿಗೆ ಕಾರಲ್ಲಿ ಹೋಗ್ತಾಯಿದ್ದೋ, ಸ್ವಲ್ಪ ಕೆಲಸ ಇತ್ತು. ನನ್ನ ತಮ್ಮ ಕಾರ್ ಕಲಿಯಿಂದ ನನಗೆ ಗೊತ್ತಿಲ್ಲ ಕಾರ್ ಓಡಿಸೋದು. ಅವನು ಗೊತ್ತು, ಅಂದರೆ ಅವನು ಡ್ರೈವರ್ ಬಿಡಿ, ಪ್ರೊಫೆಷನಲ್ಲಿ ಡ್ರೈವರ್, ಊಬರ್ ಓಡಿಸ್ತಾನೆ ಬೆಂಗಳೂರಲ್ಲಿ. ಈಗ ಒಂದು 8 ತಿಂಗಳಿಂದ ಮನೇಲಿದ್ದಾನೆ. ನನಗೆ ಕಲ್ತ್ಕೊ ಅಂದ, ನನಗೆ ಗೊತ್ತಿಲ್ಲ. ಬೇಸಿಕ್ ಕಾರು ಹೇಳ್ಕೊಡ್ತೀನಿ ಅಣ್ಣ ಅಂದ. ಸರಿ ಹೇಳ್ಕೊಡಪ್ಪ ಅಂತಂದೆ. ನನ್ನ ಜೊತೆ ನೀವು ಕಲೀರಿ, ನಾನು ಕಲ್ತ್ಕೊತೀನಿ, ನೀವು ಕಲೀರಿ. ಹೇಳ್ಕೊಡ್ತೀನಾ? ಬಾ. ಸರಿ ಹೇಳಪ್ಪ, ನೀನು ಪರಿಚಯ ಮಾಡ್ಕೊಂಡು ಮೊದಲು. ನನ್ನ ಹೆಸರು ಕಾರ್ತಿಕ್. ಹಾಂ. ವಯಸ್ಸು 24. ವಯಸ್ಸು ಯಾಕಲ್ಲ? ಮತ್ತೆ ಎಷ್ಟು ವರ್ಷದಿಂದ ಗಾಡಿ ಓಡಿಸ್ತಾ ಇದೆಯಾ? ಒಂದು 6 ವರ್ಷ. ಎಲ್ಲಿ? ಬೆಂಗಳೂರು. ಯಾವ ಸ್ಟೇಷನ್? ಬೆಂಗಳೂರು ಔಟ್ ಸ್ಟೇಷನ್ ಎಲ್ಲರೂ. ಬೆಂಗಳೂರಲ್ಲಿ ಏನು ಲಿಂಕ್ ಮಾಡಿದ್ಯಾ? ನಾನು ಏರ್ಪೋರ್ಟ್ ಟ್ಯಾಕ್ಸಿ, ಊಬರ್ ಕಂಪ್ನಿನ ಕೆಲಸ ಮಾಡಿದ್ದೀನಿ. 6 ವರ್ಷದಿಂದ ಓಡಿಸ್ತಾ ಇದೆಯಾ? 6 ವರ್ಷದಿಂದ ಓಡಿಸ್ತಾ ಇದ್ದೀನಿ. ಲಾಂಗ್ ಟೂರ್ಗಳು ಹೋಗ್ತೀಯಾ? ಔಟ್ ಸ್ಟೇಷನ್ ಹೋಗ್ತೀನಿ. ಮತ್ತೆ ಈಗ ನನಗೆ ಕಾರ್ ಓಡಿಸೋದು ಗೊತ್ತಿಲ್ಲ. ನನಗೇನಕ್ಕೆ ಕಾರ್ ಕಲಿಸ್ಬೇಕು ಅಂತ ನಿನ್ನ ಮನ್ಸಿಗೆ ಬಂತು? ಈಗ ಎಮರ್ಜೆನ್ಸಿ ಬೇಸಿಕ್ ಕಲ್ತ್ಕೋಬೇಕು ಅಂದ್ರೆ, ಈಗ ಮನೆ ಹತ್ರ ಯಾರು ನಾವು ಇಲ್ಲದೆ ಟೈಮಲ್ಲಿ ಮನೆ ಹತ್ರ ನಿಲ್ಸಿರ್ತೀನಿ ಕಾರು. ಎಮರ್ಜೆನ್ಸಿ ಬೇಕಾಯ್ತದೆ. ಈಗ ನಾನು ಇಲ್ಲದೆ ಟೈಮಲ್ಲಿ ನೀವಾರ ಹತ್ಕೋಬೋದಲ್ಲ ಅಂತ. ಸರಿ ಆಯಿತು. ಈಗ ಸರಿ, ನಾನು ಕಲ್ತ್ಕೋತೀನಿ. ಈ ವಿಡಿಯೋ ಮೂಲಕ ಯೂಟ್ಯೂಬಲ್ಲೂ ಬಿಡ್ತೀನಿ ಈ ವಿಡಿಯೋನ. ನಂತರ ಏನೂ ಗೊತ್ತಿಲ್ಲ, ಕಾರು ಓಡಿಸೋದೇ ಗೊತ್ತಿಲ್ಲ. ಇನ್ನೂ ಎಲ್ಬೋಲ್ಡು ಸ್ಕೂಲ್ಗೆ ಹೋಗಿಲ್ಲ ನಾನು ಕಾರ್ ಕಲಿಯೋಕ್ಕೆ. ಸರಿನಾ? ಡ್ರೈವಿಂಗ್ ಸ್ಕೂಲ್ಗೆ ಹೋಗಿಲ್ಲ. ಡ್ರೈವಿಂಗ್ ಸ್ಕೂಲ್ಗೆ ಹೋಗೋಕ್ಕೂ ಮುಂಚೆ ಬೇಸಿಕ್ ನಾನು ಏನೇನು ಕಲ್ತ್ಕೊಂಡಿರ್ಬೇಕು? ಬೇಸಿಕ್ ಏನಂದ್ರೆ, ಈಗ ಗಾಡಿ ನೋಡ್ಕೋಬೇಕು, ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು, ಆ ಕಡೆ ಈ ಕಡೆ ಸೈಡ್ ನೋಡಬೇಕು, ಆಮೇಲೆ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು. ಜೋರಾಗಿ ಮಾತಾಡೋ. ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು, ಗಾಡಿ ನ್ಯೂಟ್ರಲ್ ಆಯ್ತು ನೋಡಬೇಕು. ಆಮೇಲೆ ಏನೂ ಇಲ್ಲ, ಗಾಬರಿ ಫಸ್ಟು ಹೇಳ್ಬೇಕಂದ್ರೆ ಗಾಬರಿ ತಗೋಬಾರ್ದು, ಭಯ ಬೀಳಬಾರ್ದು. ಫ್ರೀಯಾಗಿ ಆರಾಮಾಗಿ ಓಡಿಸ್ಬೇಕು, ಆರಾಮಾಗಿ ಇರಬೇಕು, ಓಡಿಸ್ಕೊಂಡು ಮೂವ್ ಮಾಡಬೇಕು. ಮೇನ್ ಕಾನ್ಸಂಟ್ರೇಷನ್ ಏನು ಕೊಡ್ಬೇಕು ನಾವು ಗಾಡಿ ಓಡಿಸ್ಬೇಕಾದ್ರೆ? ಫ್ರಂಟ್ ಕಾನ್ಸಂಟ್ರೇಷನ್ ಮಾಡಬೇಕು. ಈಗ ನೀವು ಸ್ವಲ್ಪ ಆ ಕಡೆ ಈ ಕಡೆ ಇದಾಯ್ತು ಅಂದರೆ ಚಾನ್ಸಸ್ ಇರ್ತದೆ. ಸರಿ ಆಯಿತು. ಈಗ ರೈಟ್ ಸೈಡ್ ನೋಡ್ತೀಯಲ್ಲ ಮಿರರಲ್ಲಿ, ಹೆಂಗೆ ನೀನು ಒಂದು ಅಂದಾಜು ಮೇಲೆ ಇಟ್ಕೋತೀಯ? ತಪ್ಪಿದ್ರೆ ಫಸ್ಟ್ ಈಗ ಡ್ರೈವಿಂಗ್ ಮಾಡಬೇಕು ಅಂದ್ಕೊಂಡಿರ್ತಾರಲ್ಲ ಅವ್ರು, ಫಸ್ಟು ಒಂದು ಬೇಸಿಕ್ ಕಲ್ತ್ಬಿಡ್ತಾರೆ, ಆಚೆ ಎತ್ಕೊಬರ್ತಾರೆ, ಹಿಂದೆ ಮುಂದೆ ನೋಡಲ್ಲ, ಸುಮ್ಮನೆ ತಿರುಗಿಸ್ತಾ ಇರ್ತಾರೆ. ಅಂಥವ್ರಿಗೆ ಏನು ಹೇಳ್ತೀಯ? ಮಿರರ್ ನೋಡಿಕೊಂಡು ಯಾವ ಅಂದಾಜು ಮೇಲೆ ಕಾರ್ ಓಡಿಸ್ಬೇಕು? ಮಿರರ್ ನೋಡ್ಕೊಂಡು ಆ ಕಡೆ ಕಡೆ ಫಸ್ಟು ರೈಟ್ ಸೈಡ್ ಮಿರರ್ ನೋಡಬೇಕು, ಲೆಫ್ಟ್ ಸೈಡ್ ನೋಡಬೇಕು. ರೈಟ್ ಸೈಡು ಕಾಣಲಿಲ್ಲ ಅಂದರೆ ಲೆಫ್ಟ್ ಸೈಡು ಕಾಣಲಿಲ್ಲ ಅಂದರೆ ಸೆಂಟ್ರ್ ಮಿರರಲ್ಲಿ ನೋಡಬೇಕು. ಸೆಂಟ್ರ್ ಮಿರರ್ ನೋಡಿದ್ರೆ ಕರೆಕ್ಟಾಗಿ ಕಾಣ್ತದೆ. ಆ ಕಡೆ ಸೈಡಲ್ಲಿ ಏನೈತೆ, ರೈಟ್ ಸೈಡಲ್ಲಿ ಏನೈತೆ, ಲೆಫ್ಟ್ ಸೈಡಲ್ಲಿ ಏನೈತೆ ಅಂತ, ಮಧ್ಯೆ ಸೆಂಟ್ರಲ್ಲಿ ಏನೈತೆ ಎಲ್ಲ ಕಾಣ್ತದೆ. ಸೆಂಟ್ರಲ್ಲಿ ಏನೈತೆ ಕಾಣಂದ್ರೆ ರೈಟ್ ಸೈಡಲ್ಲಿ ಲೆಫ್ಟ್ ಸೈಡ್ ಮಿರರ್ ನೋಡ್ಕೊಂಡೆ ರಿವರ್ಸ್ ತೆಗಿಬೇಕು. ಫಸ್ಟು ಬಾಡಿ ಲೆವೆಲ್ ನೋಡ್ಕೋಬೇಕು, ಆಮೇಲೆ ಫ್ರಂಟ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು. ಅದಕ್ಕೆಲ್ಲ ಹೋಗೋಕ್ಕೂ ಮುಂಚೆ ಈಗ ನನಗೆ ಇದು ಸ್ಟೇರಿಂಗು ಅಲ್ಲಿ ಮೂರು ಇದೆ. ಯಾವ್ದು ಕ್ಲಚ್ ಯಾವ್ದು ಬ್ರೇಕು ಅಂತ ಗೊತ್ತಿರಲ್ಲ, ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬಿಡು. ಇದು ಕ್ಲಚ್ಚು. ಯಾವುದು? ಓಕೆ, ಕ್ಲಚ್ಚು. ಇದು ಬ್ರೇಕು. ಇದು ಎಕ್ಸ್ಲೀಟ್ರು. ಅಂದ್ರೆ ಕ್ಲಚ್ಗೆ ಒಂದೇ ಕಾಲು ಯೂಸ್ ಮಾಡ್ಬೋದು. ಬ್ರೇಕು ಎಕ್ಸ್ಲೀಟ್ರ್ ರೈಟ್ ಸೈಡ್ ಕಾಲು ಒಂದೇ ಕಾಲು ಯೂಸ್ ಮಾಡ್ಬೋದು. ಈ ಎರಡಕ್ಕೂ ಒಂದೇ ಕಾಲು ಕೊಟ್ಟಿರ್ತಾರೆ, ಅಂದ್ರೆ ಎರಡನ್ನೂ ಒಂದೊಂದ್ಸಲ ಯೂಸ್ ಮಾಡ್ಬೋದು. ಅಂದ್ರೆ ಅಟ್ ಎ ಟೈಮ್ ಎರಡನ್ನೂ ಯೂಸ್ ಮಾಡಕ್ಕಾಗಲ್ಲ. ಕ್ಲಚ್ನ ಒಂದೇ ಸಲ ಅಂದ್ರೆ ಎಲ್ಲದಕ್ಕೂ ಯೂಸ್ ಮಾಡಬೇಕು. ಈಗ ಬ್ರೇಕ್ ಹಾಕಕ್ಕೂ ಯೂಸ್ ಮಾಡಬೇಕು, ಗೇರ್ ಹಾಕಕ್ಕೂ ಯೂಸ್ ಮಾಡಬೇಕು. ಹಾಗಾಗಿ ಒಂದೇ ಕಾಲ್ನ ಆ ಒಂದು ಫಂಕ್ಷನ್ಗೆ ಕೊಟ್ಟಿರೋದು. ಹೌದು, ಕ್ಲಚ್ಗೆ ಕಾಲು ಒಂದೇ ಕಾಲು ಕೊಟ್ಟಿರೋದು. ಗೇರು ಕ್ಲಚ್ ಹಾಕ್ಬಿಟ್ಟು ಗೇರ್ನ ಫಸ್ಟಿಗೆ ಹಾಕ್ಬಿಟ್ಟು ನಿಧಾನಕ್ಕೆ ಮೂವ್ ಮಾಡಬೇಕು. ಫಸ್ಟ್ ಆಯಿತು. ಈಗ ಮಧ್ಯಕ್ಕೆ ಬಂತು, ನ್ಯೂಟ್ಲು ಆಯಿತು. ಹಿಂಗೆ ಬಂದು ಹಿಂಗೆ ಹೇಳಿದ್ರೆ ಫಸ್ಟು ಲೆಫ್ಟ್ ಸೈಡ್ ಲೆಫ್ಟ್ ಇದು ಮಾಡಿ ಫ್ರಂಟ್ಗೆ ಫಸ್ಟಿಗೆ ಹಾಕ್ಬೇಕು. ನ್ಯೂಟ್ಲು ಮಾಡು. ನ್ಯೂಟ್ಲು ಮಾಡೋಕ್ಕೆ ತಿರ್ಗಾ ನಾವು ಹೆಂಗೆ ಬಂದಿದ್ದೀವಿ ಹಂಗೆ ಹೋಗ್ಬೇಕು. ಈಗ ಲೆಫ್ಟ್ ಹೇಳ್ಕೊ, ಫಸ್ಟು ತಿರ್ಗಾ ಹಿಂಗೆ ಹೋಗಿ ಸೆಂಟ್ರ್ ಆದರೆ ನ್ಯೂಟ್ಲಾಯ್ತು. ತಿರ್ಗಾ ಸೆಕೆಂಡ್ಗೆ ಹಾಕ್ಬೇಕಂದ್ರೆ ಲೆಫ್ಟ್ ಹೇಳಿದೆ, ತಿರ್ಗಾ ಬ್ಯಾಕ್ ಅಲ್ವಾ ಸೆಕೆಂಡು. ತಿರ್ಗಾ ಫ್ರಂಟ್ ನ್ಯೂಟ್ಲ್ ಮಾಡೋಕಂದ್ರೆ ಕ್ಲಚ್ ಹೋಗ್ಬಿಟ್ಟೆ ನ್ಯೂಟ್ಲ್ ಮಾಡಬೇಕು. ಈಗ ನ್ಯೂಟ್ಲಾಯ್ತು. ಕ್ಲಚ್ ಹೋಗ್ಬಿಟ್ಟೆ ಗೇರ್ ಕ್ಲಚ್ ಅಮ್ಕಿದ್ಯಾ? ಈಗ ಇದು ಸೆಕೆಂಡ್ ಗೇರ್ಗಳೈತೆ. ಈಗ ನ್ಯೂಟ್ಲು. ಈಗ 3ಕ್ಕೆ ಹಾಕ್ತೀನಿ. ಕ್ಲಚ್ ಅಮ್ಕು ಅಲ್ವಾ? ಸ್ಟ್ರೈಟ್ ಹಂಗೆ ಸ್ಟ್ರೈಟ್ ಇರುತ್ತೆ. 4 ಸ್ಟ್ರೈಟ್ ಅಷ್ಟೇ. ಹಿಂದಕ್ಕೆ ಹೆಂಗೆ ಹಿಡಿಯೋದು? ಈಗ 5ಕ್ಕೆ ಹಾಕ್ಬೇಕು ಅಂದರೆ ರಿವರ್ಸ್ ಹಾಕ್ಬೇಕಂದ್ರೆ ತಿರ್ಗಾ ರೈಟ್ ಸೈಡ್ಗೆ ಹೇಳಿದೆ, ರಿವರ್ಸ್ಗೆ ಹೋಗ್ಬೇಡ, ಇನ್ನು 5ನೇಕ್ಕೆ ಇರ್ಬಾ. ಈಗ ಇದು ನ್ಯೂಟ್ಲ್ ಆಯ್ತಲ್ವಾ?
ಈಗ ನಾವು ಎಷ್ಟನೇ ಗೇರಿಗೆ ಬರಬೇಕು ಅಂದ್ರೂ ನ್ಯೂಟ್ಲು ಮಾಡ್ಕೊಂಡೇ ಬರಬೇಕಲ್ವಾ? ಬರಬೇಕು 5 ಅಲ್ವಾ? ಅಕಸ್ಮಾತ್ 5ರಿಂದ 4ಕ್ಕೆ ಬರಬೇಕು ಅಂದರೆ ತಿರ್ಗಾ ಮಧ್ಯಕ್ಕೆ ಬಂದು 4ಕ್ಕೆ ಬಂದೆ, 3ಕ್ಕೆ ಬಂದೆ, ಅಷ್ಟೇ. ತಿರ್ಗಾ ಸೆಂಟ್ರಿಗೆ ಬಾ, 2ಕ್ಕೆ ಬಾ, 1 ಇಷ್ಟೇ ಅಲ್ವಾ? ಪ್ಯಾಟ್ರನ್ ಇರುತ್ತೆ, ಇಲ್ಲಿ ಪ್ಯಾಟ್ರನ್ ಇಲ್ಲ. ಪ್ಯಾಟ್ರನ್ ಇಲ್ಲ, ಇರ್ತದೆ. ರಿವರ್ಸ್ ಬೇಕು ಅಂದರೆ ಮಾಮೂಲಿ ರಿವರ್ಸ್ ತೊಗೊಳೋದು. ರೈಟ್ ಸೈಡ್ಗೆ ಎಳ್ದು ಹಿಂಗೆ ಬ್ಯಾಕ್ ಸೈಡ್. ಹಾಂ, ಈಗ ನಾನು ಗೇರ್ ಹಾಕ್ತೀನಿ. ಈಗ ನ್ಯೂಟ್ಲು ಮಾಡು. ನ್ಯೂಟ್ಲಲ್ಲೈತೆ, ಕ್ಲಚ್ಚು ಫುಲ್ ಪ್ರೆಸ್ ಮಾಡ್ಬೇಕಲ್ವಾ? ಫುಲ್ ಕ್ಲಚ್ ಹೊಡೆದು. ಅದು ಡೋರ್ ತೆಗೆ. ಹಾಂ, ಕ್ಲಚ್ಚು ಫುಲ್ ಅಮ್ಕಿದೆಯಲ್ಲ? ಫುಲ್ ಕ್ಲಚ್ ಹೊಡೆದಿದ್ದೀವಿ. ಹಾಂ, ಈಗ ಲೆಫ್ಟ್ ಸೈಡ್ಗೆ ಬಂದು ಈಗ ಕ್ಲಚ್ ಫುಲ್ ಅಪ್ಲೈ ಮಾಡಿದೆಯಲ್ವಾ? ಫುಲ್ ಅಪ್ಲೈ ಮಾಡು ಕ್ಲಚ್ಚು. ಹಾಂ, ಈಗ ಫಸ್ಟ್ ಗೇರ್ಗೆ ಹಾಕು. ಫುಲ್ಲು ಕ್ಲಚ್ನ ಅಪ್ಲೈ ಮಾಡ್ಬಿಟ್ಟೆ ಹಾಕ್ಬೇಕಲ್ವಾ? ಹೌದು. ಅರ್ಧಂಬರ್ಧ ಅಪ್ಲೈ ಮಾಡಬಾರ್ದು. ಆಗಲ್ಲ. ಹಾಂ, ಈಗ ಬೀಳಲ್ಲ. ಹಾಂ, ಈಗ ಕ್ಲಚ್ನ ಬಿಡಬೇಕು ಅಂದರೆ ಸ್ಲೋ ಆಗಿಬಿಡ್ತೀಯಲ್ವಾ? ಸ್ಲೋ. ಎಕ್ಸ್ಲೀಟ್ರ್ ಹಂಗೆ ಕೊಡು, ಎಕ್ಸ್ಲೀಟ್ರ್ ಕೊಡು. ಎಕ್ಸ್ಲೇಟ್ರ್ ಹಂಗೆ ಮೂವ್ ಮಾಡಬೇಕು. ಎಕ್ಸ್ಲೀಟ್ರ್ ಕೊಡ್ತಾ ಇದೆಯಾ? ಕ್ಲಚ್ನ ಬಿಟ್ಟೆ. ಈಗ ಎಕ್ಸ್ಲೇಟ್ರ್ ಮೇಲೆ ಕಾಲೈತೆ. ಎಕ್ಸ್ಲೀಟ್ರ್ ಮೇಲೆ ಕಾಲಿಟ್ಟೆ, ಸ್ವಲ್ಪ ದೂರ ಹೋದೆ, ಈಗ ಕ್ಲಚ್ ಹಿಡ್ಕೋತೀಯಾ? ಸೆಕೆಂಡಿಗೆ ಹಾಕ್ಬೇಕು. ಸೆಕೆಂಡಿಗೆ ಹಾಕ್ತೆ. ಓಕೆ, ಈಗ ಕ್ಲಚ್ಚು ನಿಧಾನಕ್ಕೆ ಬಿಟ್ಟೆ, ಎಕ್ಸ್ಲೀಟ್ರು ಮೇಲೆ ಕಾಲಿಟ್ಟೆ. ಸ್ವಲ್ಪ ದೂರ ಹೋದ್ಮೇಲೆ ತಿರ್ಗಾ 3ನೇದಕ್ಕೆ ಹಾಕೋತೀಯಾ? 3ಕ್ಕೆ. ಓಕೆ. ಹಾಂ, ತಿರ್ಗಾ 3ಕ್ಕೆ ನಿಧಾನ ಬಿಟ್ಟ ಕ್ಲಚ್ ಎಕ್ಸ್ಲೇಟ್ರ್ ಸ್ವಲ್ಪ ಕೊಡ್ತಾ ಇದೆಯಾ? ಕೊಟ್ಟೆ. ಈಗ 3ನೇ ಗೇರ್ ಸಾಕು. 3ನೇ ಗೇರಲ್ಲಿ ಇದ್ದೀವಿ. ಇದೇ ಥರ 4, 5. ರಿವರ್ಸ್. ಹಾಂ, ಓಕೆ. ರಿವರ್ಸ್ ಹೋಗೋದು. ಹಾಂ, ಈ ಥರ ಆಗ್ತಾ ಇರುತ್ತೆ. ಇದು ಈಗ ಬೇಸಿಕ್ಕು. ಈಗ ಕ್ಲಚ್ದಾಯಿತು, ಆಕ್ಲರೇಷನ್ದಾಯಿತು, ಬ್ರೇಕ್ದಾಯಿತು, ಗೇರ್ದಾಯಿತು. ಇದ್ರದ್ದು ಹೇಳಿ ಸ್ಟೇರಿಂಗ್ದು. ಇಲ್ಲಿ ಏನೇನು ಫಂಕ್ಷನ್ ಇರುತ್ತೆ? ಇಲ್ಲಿ ಫ್ರಂಟು ಮಧ್ಯ ಸೆಂಟ್ರಲ್ ಆರನ್ ಕೊಟ್ಟಿರ್ತಾನೆ. ಇದಾರನಾ? ಆರನು. ಹಾಂ, ಸೆಂಟ್ರಲ್ ನಾರ್ಮಲ್ ಅಷ್ಟೇ. ಆರ್ಡಿನರಿ ಇದಕ್ಕೆ ಅಷ್ಟೇ ಕೊಡೋದು. ಈಗ ಇದನ್ನು ನೀನು ಹೆಂಗೆ ಈಗ ಇದನ್ನು ನೀನು ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತೀಯ? ಫ್ರಂಟ್ 2 ಟೈರ್ಗಳು ನಿನಗೆ ಕಾಣ್ತಾ ಇಲ್ಲ. ಯಾವ ಅಂದಾಜು ಮೇಲೆ ಇದನ್ನು ಸ್ಟ್ರೈಟ್ ಆಗಿದೆ ಟೈರ್ಗಳು ಅಂತ ಅನ್ಕೋತೀಯ? ಇದು ಸ್ಟಡಿ ಐತೆ ನೋಡಿ. ಇದು ಈಗ ಇದು ಸುಜುಕಿ ಅನ್ನೋದು ಸಿಂಬಲ್ ಐತಲ್ಲ? ಹಾಂ ಹಾಂ ಹಾಂ. ಇದು ಹಿಂಗೆ ಸೆಂಟ್ರ್ ಕರೆಕ್ಟಾಗಿ ಬಂದರೆ ನ್ಯೂಟ್ ಸ್ಟಡಿ ಇದೆ ಅಂತ. ಸ್ಟಡಿ ಇದೆ. ಈಗ 1 ನಿಮಿಷ ಸ್ಟಡಿ ಇದೆ ಅಲ್ವಾ? ಹಾಂ, ಸ್ಟಡಿ ಇದೆ. ಸ್ವಲ್ಪ ಈ ಕಡೆ ಹೇಳಿ, ಲೆಫ್ಟಿಗೆ ಹೇಳಿ ಸ್ಟೇರಿಂಗು. ಹಾಂ, ಓಕೆ, ಅಷ್ಟೇನಾ? ಫುಲ್ ಟೈರ್ ಬಂದಿದೆ. ರೈಟ್ಗೆ. ಹಾಂ, ಲೆಫ್ಟಿಗೆ ಹೇಳಿ, ಈ ಕಡೆ. ರೈಟ್, ಸ್ಟ್ರೈಟ್ ಮಾಡು. ಸ್ಟ್ರೈಟು. ಈಗ ನೀನೇನು ಇದರಲ್ಲಿ ಏನು ನಿಮಗೆ ಸ್ಟಡಿ ಇದೆ? ಫ್ರಂಟು ಟೈರ್ಗಳು ಸ್ಟ್ರೈಟ್ ಇರುತ್ತೆ. ರೈಟ್ ಪೂರ್ತಿ ಇದ್ರೆ ರೈಟ್ ಇರುತ್ತೆ, ಲೆಫ್ಟ್ ಪೂರ್ತಿ ಇದ್ರೆ ಲೆಫ್ಟ್ ಇರುತ್ತೆ. ಈ ಥರ ಇರ್ತದೆ. ಇದನ್ನ ನೋಡ್ಕೋಬೇಕು ತಾನೆ? ಇದನ್ನ ನೋಡ್ಕೊ. ಮೇನ್ ಹಿಂಗೆ ಕರೆಕ್ಟಾಗಿ ಸೆಂಟ್ರಿಂಗ್ ಬಂದರೆ ಸ್ಟಡಿ ಅಂತ ಅರ್ಥ. ಹಾಂ, ಕರೆಕ್ಟಾಗಿ ನೋಡ್ಕೊಂಡು ಈ ಶೇಪ್ ಕರೆಕ್ಟಾಗಿ. ಈಗ ಒಂದೊಂದು ಸ್ಟೇರಿಂಗ್ಗಳು ಉಲ್ಟಾ ಪಲ್ಟೆ ಇರ್ತವೆ, ಗೊತ್ತಾಗಲ್ಲ. ಅವ್ರಿಗೆ ಹಿಂಗಿರ್ಲೇಬೇಕು ತಾನೆ? ಇರಲೇಬೇಕು. ಬಿಗಿನರ್ಸ್ಗಳಿಗೆ ಇದ್ದೇ ಇರ್ತದೆ ಬೇಸಿಕ್. ಅಲ್ಲಲ್ಲ, ಈಗ ಒಂದೊಂದು ಟೈರಲ್ಲಿ ಇದು ಉಲ್ಟಾ ಪಲ್ಟೆ ಇರುತ್ತಪ್ಪ, ಗೊತ್ತಾಗಲ್ಲ. ಹೌದು. ಆಗ ನಾವು ಹೆಂಗೆ ನಾವು ಅರ್ಥ ಮಾಡ್ಕೊಳ್ಳೋದು? ಈಗ ಪಕ್ಕಾ ಡ್ರೈವರ್ ಆದರೆ ತಿಳ್ಕೊಬಿಡ್ತೀಯ ನೀನು. ಬಿಗಿನಿಯರ್ಸ್ಗಳಿಗೆ ಇವೆಲ್ಲ ಕರೆಕ್ಟಾಗಿರಬೇಕು. ಹೌದು. ಮತ್ತು ಇನ್ನೇನು ಈಗ ಬೇಸಿಕ್ ಏನು ಹೇಳ್ಕೊಡ್ತೀಯ? ಆಮೇಲೆ ಗಾಡಿ ಓಡಿಸೋದು. ಈಗ ಗಾಡಿ ಹೆಂಗೆ ಮೂವ್ ಮಾಡೋದು ತೋರಿಸ್ತೀನಿ ಈಗ. ಹಾಂ ಹಾಂ. ಡಿಸ್ಟೆನ್ಸ್ ಎಷ್ಟು ಮೇಂಟೈನ್ ಮಾಡೋದು. ಹಾಂ. ಹಂಪ್ಸ್ ಬಂದರೆ ಹೆಂಗೆ ಮೂವ್ ಮಾಡಬೇಕು ಸ್ಲೋಗೆ. ಒಂದು ಗಾಡಿ ಆಪೋಸಿಟ್ ಓವರ್ಟೇಕ್ ಮಾಡ್ಬೇಕಂದ್ರೆ ಎಷ್ಟು ಇದು ಮಾಡಬೇಕು. ಗ್ಯಾಪ್ ಕೊಟ್ಟು ಎಷ್ಟು ಹೊಡಿಬೇಕು. ಗಾಡಿ ನಮ್ಮ ಬಾಡಿ ಲೆವೆಲ್ ಎಷ್ಟು ಬಾಡಿ ಲೆವೆಲ್ ನೋಡ್ಕೊಂಡೆ ಓವರ್ಟೇಕ್ ಮಾಡಬೇಕು. ಹಾಂ ಹಾಂ. ಈಗ ನಮ್ಮ ಸೈಡ್ ಮಿರರ್, ರೈಟ್ ಸೈಡ್ ಮಿರರಲ್ಲಿ ಗಾಡಿ ಬತ್ತೈತೋ ಇಲ್ವಾ ಅಂತ ರೈಟ್ ಸೈಡ್ಗೆ ಎಳ್ಕೋಬೇಕು ಅಂದಾಗ ಒಂದು ಗಾಡಿ ಫ್ರಂಟ್ ಹೋಯ್ತಾ ಇರ್ತದೆ. ನಮ್ಮ ಫ್ರಂಟ್ ಆಪೋಸಿಟ್ ಮೇಲೆ ಮುಂದಗಡೆ. ಈಗ ಗಾಡಿ ನಾವು ಸೈಡ್ ಹೊಡಿಬೇಕು. ರೈಟ್ ಸೈಡ್ ಮಿರರ್ ನೋಡ್ಕೊಂಡೆ ಇಂಡಿಕೇಟರ್ ಹಾಕ್ಬಿಟ್ಟು ಗಾಡಿ ಬತ್ತೈತೋ ಇಲ್ಲೋ ಅಂತ ನೋಡ್ಬಿಟ್ಟು ರೈಟ್ ಸೈಡ್ ಮಿರರ್ ಇಂಡಿಕೇಟರ್ ಹಾಕ್ಬಿಟ್ಟು ಎಳ್ಕೋಬೇಕು. ತಿರ್ಗಾ ಎಳ್ಕೊಂಡಾದ್ಮೇಲೆ ಸಿಗ್ನಲ್ ಆಫ್ ಮಾಡ್ಬಿಟ್ಟು ಇಂಡಿಕೇಟರ್ ಸಿಗ್ನಲ್ ಆಫ್ ಮಾಡ್ಬಿಟ್ಟು
ಅಷ್ಟು ದೂರ ಹೋಗ್ಬಿಟ್ಟು ಗಾಡಿ ಲೆಫ್ಟ್ ಸೈಡ್ ಮಿರರ್ ನೋಡ್ಬೇಕು. ಸರಿ ಆಯ್ತು. ಎಲ್ಲ ಕಾರ್ನಲ್ಲೂ ಇದೇ ತರ ಒಂದೇ ತರ ಇಂಡಿಕೇಟರ್ ಇರುತ್ತಾ? ಈ ಕಾರ್ಗೆ ಯಾವ ತರ ಇರುತ್ತೆ ಅದೇ ತರ ಇದ್ರಲ್ಲಿ ಫಂಕ್ಷನಿಂಗ್ ಹೇಳ್ಕೊಡು. ಇಂಡಿಕೇಟರು ರೈಟ್ ಸೈಡು ಲೋಡ್ಸ್. ಇದು ಇಂಡಿಕೇಟರ್ ಎಲ್ಲ ಕಾರಲ್ಲೂ ಹಂಗೆ. ರೈಟ್ ಸೈಡ್ ಅಂದ್ರೆ ರೈಟ್ ಸೈಡ್ ರೈಟ್ ಕೆಳಗಡೆಗೆ ತಿರ್ಗಾ ಮ್ಯಾಕ್ ಬಂದು ಮನೆಗಡೆಗೆ ಲೆಫ್ಟ್ ಸೈಡು ಇಲ್ಲಿ ಗೊತ್ತಾಗುತ್ತೆ. ಗೊತ್ತಾಯ್ತದೆ ಅಲ್ಲಿ. ರೈಟ್ ಮಾಡು. ಸೈಡು ರೈಟ್ ಸೈಡ್ ಮಾಡು. ಇದು ರೈಟ್ ಸೈಡು. ತಿರ್ಗಾ ಇದು ಬಂದು ತಿರ್ಗಾ ಲೆಫ್ಟ್ ಸೈಡು. ನೀವು ಯಾವುದೇ ವೆಹಿಕಲ್ನ ಸೈಡ್ ಹೊಡಿಬೇಕಾದ್ರೂ ತಪ್ಪಿದ್ರೆ ಯೂ ಟರ್ನ್ ಮಾಡಬೇಕಾದ್ರೆ ಆ ಒಂದು ಇಂಡಿಕೇಟರ್ಗಳನ್ನ ಬಳಸಿ. ಮತ್ತೆ ಇನ್ನೇನು ಹೇಳ್ತೀಯಪ್ಪ? ಈಗ ಫಸ್ಟ್ ಗಾಡಿ ಎತ್ತುತ್ತಾ ಇದೆಯಲ್ವಾ? ಫಸ್ಟ್ ಗಾಡಿ ಎತ್ತಬೇಕು ಅಂದರೆ ನಾನು ಏನೇನು ಅಬ್ಸರ್ವ್ ಮಾಡಬೇಕು? ಹಿಂದೆ ಮುಂದೆ ರೈಟ್ ಸೈಡ್ ಲೆಫ್ಟ್ ಸೈಡ್ ಹಳ್ಳ ಇರುತ್ತೆ. ಲೆಫ್ಟ್ ಸೈಡು ನಾನು ನೋಡಿರಲ್ಲ. ತಪ್ಪಿದ್ರೆ ರೈಟ್ ಸೈಡ್ ಒಂದು ಕೊಚ್ಚೆ ಗುಂಡಿ ಇರುತ್ತೆ, ಅದು ನೋಡಿರಲ್ಲ. ಹಿಂದೆಗಡೆ ಒಂದು ವೆಹಿಕಲ್ ನಿಂತಿರುತ್ತೆ. ನಾನು ಬಂದು ಕಾರ್ ಪಾರ್ಕ್ ಮಾಡಿದಾಗ ಅದು ನಿಂತಿರಲಿಲ್ಲ, ಇವಾಗ ನಿಂತಿರುತ್ತೆ. ಅಬ್ಸರ್ವ್ ಮಾಡಬೇಕು. ಏನೇನು ಅಬ್ಸರ್ವ್ ಮಾಡಬೇಕು ಹೇಳು. ಅದೇ ನೀವು ಹೇಳ್ದಂಗೆ ಅಬ್ಸರ್ವ್ ಮಾಡಬೇಕಲ್ಲ. ಸ್ವಲ್ಪ ಗಾಡಿ ಒಳಗಡೆ ಡೋರ್ ತೆಗಿಕೊಂಡು ಹತ್ತಕ್ಕೆ ಮುಂಚೆನೆ ಎಲ್ಲ ಒಂದ್ಸತಿ ಅಬ್ಸರ್ವ್ ಮಾಡಬೇಕು. ಓಕೆ. ಫ್ರಂಟು ಏನಾಯ್ತೋ ಇಲ್ಲಂತ ಅಬ್ಸರ್ವ್ ಮಾಡಬೇಕು. ಬ್ಯಾಕ್ ಸೈಡು ಅಬ್ಸರ್ವ್ ಮಾಡಬೇಕು. ತಿರ್ಗಾ ರೈಟ್ ಸೈಡು ಲೆಫ್ಟ್ ಸೈಡು ಅಬ್ಸರ್ವ್ ಮಾಡಬೇಕು. ತಿರ್ಗಾ ಆಮೇಲೆ ಗಾಡಿ ಸುತ್ತ ಕರೆಕ್ಟಾಗಿ ಆಯ್ತಾ, ಗಾಡಿ ಏರ್ಗಳು ಟೈರ್ಗಳೆಲ್ಲ ಕರೆಕ್ಟಾಗಿ ನೋಡಬೇಕು, ಕರೆಕ್ಟಾಗಿ ಆಯ್ತಾ ಇಲ್ವಾ ಅಂತ. ಸರಿ ಆಯ್ತು. ಈಗ ನೀನು ಹಿಂದೆ ಅಬ್ಸರ್ವ್ ಮಾಡ್ತೀಯಲ್ವಾ? ಓಕೆ. ಈ ಮಧ್ಯ ಮಿರರಲ್ಲೂ ಅಬ್ಸರ್ವ್ ಮಾಡಿದ್ಯಾ? ಹಿಂದೆ ಏನೂ ಇಲ್ಲ. ಮಿರರ್ ನೋಡ್ಬೋದು. ಈ ಲೆಫ್ಟ್ ಸೈಡ್ ಮಿರರಲ್ಲೂ ನೋಡಿದೆ ನೀನು. ರೈಟ್ ಸೈಡ್ ಮೇಲೆ ಲೆಫ್ಟ್ ಸೈಡ್ ಮಿರರ್ ಕಾಣಲಿಲ್ಲ ಅಂದರೆ ಸೆಂಟ್ರ್ ಮಿರರ್ ಯೂಸ್ ಮಾಡ್ಬೋದು. ಸೆಂಟ್ರ್ ಮಿರರ್ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು ಕಾಣ್ತದೆ. ಸರಿಯಪ್ಪ. ನೀನೀಗ ಕಾರು ಮೂವ್ ಮಾಡು. ಮೂವ್ ಮಾಡೋಕ್ಕೂ ಮುಂಚೆ ನಮ್ಗೆ ಇನ್ನೊಂದ್ಸಲ ತೋರಿಸು. ಕ್ಲಚ್ನ ಪೂರ್ತಿಯಾಗಿ ಅಪ್ಲೈ ಮಾಡಿದ್ಯಾ? ಇದು ಕ್ಲಚ್ಚು ಹೊಡೆದೆ. ಫಸ್ಟಿಗೆ ಆಗ್ತೆ. ನಾನಕ್ಕೆ ಕ್ಲಚ್ ಕೊಡ್ತಾಯಿದ್ದೀನಿ. ಎಕ್ಸಿಲೇಟರ್ ಮೇಲೆ ಕಾಲು ಬಿಡುತ್ತೆ. ಈಗ ಸ್ವಲ್ಪ ಮುಂದೆ ಹೋದೆ. ಸೆಕೆಂಡ್ಗೆ ಹಾಕ್ತೆ, ಮೂವ್ ಮಾಡಿದೆ. ಸೆಕೆಂಡಲ್ಲಿ ಐತೆ. ದಸ್ತರ ಹೋದ್ರೆ ಕ್ಲಚ್ ಫುಲ್ ಅಪ್ಲೈ ಮಾಡಿದ್ಯಾ? ಕ್ಲಚ್ ಹೊಡಿಲೇಬೇಕು. 3 ಹಾಕೊಂಡೆ. 3 ಕರಡಿಗೆ ಹಾಕೊಂಡೆ. ತಿರ್ಗಿ ಎಕ್ಸಿಲೇಟರ್ ನಿಧಾನಕ್ಕೆ ಮೂವ್ ಮಾಡ್ಕೊಂಡು. ಎಕ್ಸಿಲೇಟರ್ ಸ್ವಲ್ಪ ಕೊಟ್ಟರು ಸಾಕಲ್ವಾ? ನಿಧಾನಕ್ಕೆ ಮೂವ್ ಮಾಡಬೇಕು. ಈ ಸಡನ್ನಾಗಿ ಒಬ್ಬರು ಏನಾಯ್ತಾರೆ ಬಿಡ್ತಾರೆ ಅಂದರೆ ಸಡನ್ನಾಗಿ ಗೇರ್ ಹಾಕ್ತಾರೆ, ಎಕ್ಸಿಲೇಟರ್ ಕೊಡ್ತಾರೆ, ಗಾಡಿ ಆಫ್ ಆಗೋಗುತ್ತೆ. ಮತ್ತೆ ಇನ್ನೊಂದ್ಸಲ ಏನಂದ್ರೆ ಅವರು ಜಾಸ್ತಿ ಕೊಟ್ಬಿಡ್ತಾರೆ ಎಕ್ಸಿಲೇಟರ್. ಸ್ವಲ್ಪ ಕೊಡಬೇಕು. ಕ್ಲಚ್ ಮೇಲೆ ನಿಧಾನ ಕಾಲು ಎತ್ತಿದಂಗೆ ಎಕ್ಸಿಲೇಟರ್ ಮೇಲೆ ನಿಧಾನಕ್ಕೆ ಕಾಲು ಬಿಡಬೇಕು. ಈಗ 3ನೇ ಗೇರಲ್ಲಿ ಈ ಗಾಡಿ ಹಿಂಗೆ ಆಗ್ತಾನೆ. ಈಗ ಎಕ್ಸಿಲೇಟರ್ ಕೊಟ್ಬಿಡ್ತಾರೆ. ಕೊಟ್ಬಿಡ್ತಾರೆ. ಹೌದೌದೌದು. ಬಿಟ್ಟು ಕೊಡಬಾರ್ದು. ನಿಧಾನಕ್ಕೆ ಈ ಥರ ಕೊಡಬೇಕು. ಹೌದು. ಅದು ಸ್ಟೇಬಲ್ ಆಗಿ ಒಂದೇ ಥರ ಇರಬೇಕು. ಕಾಲು ಎಕ್ಸಲರೇಷನ್ ಮೇಲೆ. ಓಕೆ. ಸರಿಯಪ್ಪ. ಈಗ ಎಷ್ಟನೇ ಗೇರಲ್ಲಿ ಇದೆಯಾ? ಈಗ 2ನೇ ಗೇರಿಗೆ ಬಂದೆ. ಯಾಕಂದ್ರೆ ರೋಡು ಅಷ್ಟೇನು ಚೆನ್ನಾಗಿರಲಿಲ್ಲ, ಅದಕ್ಕೆ ಹಾಗಾಗಿ 2ನೇ ಗೇರಿಗೆ ಬಂದೆ. ಓಕೆ. ಈ ಸ್ಟೇರಿಂಗು ಒಂದು ನಿಮಿಷ ಹಿಂಗೆ ಹೋಗುತ್ತೆ, ಹಿಂಗೆ ಹೋಗುತ್ತೆ. ಸ್ಟಾರ್ಟಿಂಗು ಬಿಗಿನರ್ಸ್ಗಳಿಗೆ ಹಿಂಗೆ ತಗೋಗ್ತಾರೆ, ಹಿಂಗೆ ತಗೊಬರ್ತಾರೆ. ಅವ್ರಿಗೆ ಹೇಳ್ಬಿಡೋದು ಸ್ಟಡಿ. ಇದು ಸ್ಟಡಿ. ಈಗ ಸ್ಟಡಿಯಾಗೆ ಹೋಗುತ್ತೆ. ಫ್ರಂಟ್ ಟೈರ್ ಹೇಗಿದೆ ಅಂದ್ರೆ ಹಿಂಗೆ ಮಾತ್ರ ಹಿಂಗೆ ಅನ್ಬಾರ್ದು. ಒಂದು ನಿಮಿಷ ಹಿಂಗೆ ಹೋಗ ನೀನು. ಈಗ ಸ್ಟ್ರೈಟ್ ಹೋಗ್ತಾ ಐತೆ. ಇದು ಸ್ಟ್ರೈಟ್ ಐತೆ ಅಂದ್ರೆ ವೀಲ್ಗಳು ಸ್ಟ್ರೈಟ್ ಐತೆ, ರೋಡು ಸ್ಟ್ರೈಟ್ ಐತೆ, ಹಾಗಾಗಿ ಸ್ಟ್ರೈಟ್ ಆಗಿ ಹೋಗ್ತೈತೆ. ಇದೇನಾದ್ರು ಸ್ವಲ್ಪ ರೈಟ್ ತಿರ್ಕೋತು ಅಂದ್ರೆ ಅಲ್ಲಿಗೆ ಹೋಗಿ ಗುದ್ದುತ್ತೀವಿ ನಾವು. ಇಲ್ಲ ಅಂದ್ರೆ ಲೆಫ್ಟ್ ಗೆಳ್ಕೊ. ಇದು ಲೆಫ್ಟ್ ಗೆಳ್ಕೊಂಡ್ರೆ ಹಂಗೆ ಹೋಗ್ತಾ ಇರುತ್ತೆ ಗಾಡಿ. ಕಬ್ಬನ್ ಗದ್ದೆ ಒಳಗೆ ಹೋಗ್ಬಿಡ್ತೀವಿ ನಾವು. ಹಂಗಾಗಿ ಸ್ಟಡಿ ಇದೆ. ಈಗ ಸ್ಟ್ರೈಟ್ ಹೋಗ್ತಾ ಇರುತ್ತೆ. ರೋಡ್ ಎಂಡ್ ಆಗೋಯ್ತಲ್ಲ. ಈಗ ಯೂ ಟರ್ನ್ ಮಾಡ್ತೀಯ. ಈ ರಸ್ತೆ ಎಂಡ್ ಆಯ್ತು. ತಿರ್ಗಾ ನಾವು ಬಂದ್ ಜಾಗಕ್ಕೆ ಹೋಗ್ತೀವಿ. ಹೇಗೆ ಹೋಗ್ತೀಯ? ಈಗ ಫುಲ್ಲು ಎಷ್ಟನೇ ಗೇರಲ್ಲಿ ನೀನು ಟರ್ನ್ ಮಾಡ್ತೀಯ? ಫಸ್ಟ್ ಗೇರಲ್ಲಿ ಮೂವ್ ಮಾಡ್ತೀನಿ. 2ನೇ ಗೇರಲ್ಲಿ ಯಾಕೆ ಮೂವ್ ಮಾಡಬಾರ್ದು? 2ನೇ ಗೇರಲ್ಲಿ ಮೂವ್ ಮಾಡಿದ್ರೆ ಆಫ್ ಆಯ್ತದೆ ಗಾಡಿ ಅಲ್ವಾ? ಟರ್ನ್ ಮಾಡ್ಬೇಕಾದ್ರೆ ಮಾಡಬೇಕು. ಫಸ್ಟ್ ಗೇರಲ್ಲೇ ಮೂವ್ ಮಾಡಬೇಕು. ಗಾಡಿ ಕರೆಕ್ಟಾಗಿ ಸ್ಲೋ ಆದಷ್ಟು ಫಸ್ಟ್ ಗೇರ್ ಹಾಕ್ಬಿಟ್ಟು ಮೂವ್ ಮಾಡಲೇಬೇಕು. ಸೆಕೆಂಡ್ಗೆ ಹಾಕಿ ಮೂವ್ ಮಾಡ್ತೀವಿ ಅಂದ್ರೆ ಗಾಡಿ ಆಫ್ ಆಗೋಯ್ತದೆ. ಸರಿ. ಈಗ ಇದ್ದಕ್ಕಿದ್ದಂಗೆ ಗಾಡಿ ನಿಲ್ಸಿರ್ತಾರಪ್ಪ, ಬಂದು ಕೀ ಸ್ಟಾರ್ಟ್ ಮಾಡ್ಬಿಟ್ಟು ಫಸ್ಟ್ ಗೇರ್ಗೆ ಹಾಕಲ್ಲ, 2ನೇ ಗೇರಲ್ಲಿ ರಪ್ಪನ್ ತೊಡ್ಕೊಬಿಡ್ತಾರೆ. ಹಂಗೆ ಮಾಡಬಾರ್ದು. ಮಾಡೋರು ಇದಾರಲ್ಲ, ನಾನು ನೋಡಿದ್ದೀನಿ. ಅವ್ರಿಗೇನಂತೀಯ? ಗೇರ್ ಬಾಕ್ಸು ಇದಾಗ್ಬಿಡ್ತವೆ. ಬೇಡ. ಬಿಗಿನಿಯರ್ಸ್ಗಳಿಗೆ ಆ ಥರ ಮಾಡಬಾರ್ದು ಅಂತ ಹೇಳು.
ಬಿಗಿನರ್ಸ್ಗಳಿಗೆ ಹತ್ರ ಮಾಡಕ್ ಹೋಗ್ಬಾರ್ದು, ಯಾಕಂದ್ರೆ ಫಸ್ಟ್ ಗೇರ್ ಇಂದಾನೆ ಗಾಡಿ ಮೂವ್ ಮಾಡಬೇಕು. ಹಂಗಾಗಿ ಇಲ್ಲ ಅಂದ್ರೆ ಅವ್ನು ಸುಮ್ಮನೆ ಕೊಡ್ತಾ ಇದ್ನ ಫಸ್ಟ್ ಗೇರ್ನ, ಎರಡನೇ ಗೇರ್ ಇಂದಾನೆ ಸ್ಟಾರ್ಟ್ ಮಾಡೋದಾದ್ರೆ ಫಸ್ಟ್ ಗೇರಲ್ಲೇ ಮೂವ್ ಮಾಡಬೇಕು. ಈಗ ನೀನು ಮೊದಲನೇ ಗೇರ್ ಇಂದ ಯೂಟರ್ನ್ ತಗೋತೀಯ. ಯೂಟರ್ನ್ ತಗೋತೀನಿ. ತಗೋ ಇರೋ ಆಚೆ ಇರ್ತೀನಿ ನಾನು. ಫುಲ್ ಇಷ್ಟನಾ? ಇರೋ ಈಗ ಆ ಒಂದು ಸಿಮೆಂಟ್ ಏನಿದೆ ಮೋರಿ, ಅದಕ್ಕೂ ನಿನ್ನ ಕಾರ್ಗೂ ಇಷ್ಟು ಗ್ಯಾಪ್ ಇದೆ ಅಂತ ಗೊತ್ತಾಯ್ತು ನಿನಗೆ? ಹೆಂಗೆ ಗೊತ್ತಾಯ್ತು? ನಮಗೆ ಡಿಸ್ಟೆನ್ಸ್ ಗೊತ್ತಾಯ್ತದೆ. ನೀನು ಯಾವ ಅಂದಾಜಿಗೆ ಇಲ್ಲಿಂದ ಆ ತುದಿಯಿಂದ ಲೆಫ್ಟ್ ಸೈಡ್ ಆ ತುದಿವರೆಗೂ ನಮ್ಗೆ ಗೊತ್ತಾಗ್ಬಿಡ್ತದೆ, ಅಲ್ಲಿ ಡಿಸ್ಟೆನ್ಸ್ ಗೊತ್ತಾಗ್ಬಿಡ್ತದೆ. ಒಂದೊಂದಕ್ಕೆ ಈ ಥರ ಬಾನೆಟ್ ಇರಲ್ಲಪ್ಪ, ಒಂದೊಂದಕ್ಕೆ ಇದಕ್ಕಿಂತ ದೊಡ್ಡನೇ ಇರುತ್ತೆ. ಅವರೆಲ್ಲ ಹೆಂಗೆ ಅಂದಾಜು ಮಾಡ್ಕೋಬೇಕಾಗುತ್ತೆ? ಅದನ್ನೇ ಆ ತುದಿ ಫ್ರಂಟು ಶೇಪ್ ನೋಡ್ಕೋಬೇಕು. ರೈಟ್ ಸೈಡ್ ಶೇಪು ಮತ್ತು ಈ ಕಡೆ ಶೇಪು ನೋಡ್ಕೊಂಡು ಗಾಡಿ ನೋಡಬೇಕು. ಗ್ಯಾಪ್ ಇರೋ ಇನ್ನೂ ದೂರದಲ್ಲಿ ಗಾಡಿ ಟಚ್ ಆಗಿಲ್ಲ ಅಂತ ಅರ್ಥ. ಸ್ವಲ್ಪ ಕಾಣೋದು ಇದಾಗುತ್ತೆ. ಹುಡ್ಕವ ರಿವರ್ಸ್ ತಗೋತಾ ಇದೆಯಲ್ಲೋ, ಈಗೇನು ನೋಡ್ತಾ ಇದೆಯಾ ನೀನು? ಮಿರರ್ ನೋಡ್ತಾ ಇದ್ದೀನಿ ಸರ್, ರೈಟ್ ಸೈಡ್ ಮಿರರ್. ಸೆಂಟ್ರ್ ಮಿರರ್ ನೋಡಲ್ವಾ? ಸೆಂಟ್ರ್ ಮಿರರ್ ನೋಡಬೇಕು. ಎರಡು ನೋಡಿ ಬ್ಯಾಲೆನ್ಸ್ ಮಾಡ್ಕೊಂಡೆ ಬರಬೇಕು. ಅಟ್ ಎ ಟೈಮ್ ಎರಡು ನೋಡಬೇಕು. ಈಗ ಅದು ರೆಡ್ ಸಿಗ್ನಲ್ ಬರೋದು ಹ್ಯಾಂಡ್ ಬ್ರೇಕ್. ಅದು ಹ್ಯಾಂಡ್ ಬ್ರೇಕಾ? ಗಾಡಿ ನ್ಯೂಟ್ರಲ್ ಇದ್ರೆ ಇದು ಹ್ಯಾಂಡ್ ಬ್ರೇಕಾ? ಹ್ಯಾಂಡ್ ಬ್ರೇಕ್. ಯಾವ್ಯಾವ ಸಂದರ್ಭದಲ್ಲಿ ಹಾಕ್ತೀಯ ನೀನು? ಯಾವ್ಯಾವ ಸಂದರ್ಭದಲ್ಲಿ ಹಾಕಬೇಕು? ಈಗ ನಾವು ಗಾಡಿ ಆಫ್ ಮಾಡೋದು, ಎಲ್ಲರೂ ಹೋಗೋದು, ಗಾಡಿ ನಿಲ್ಸ್ಬಿಟ್ಟು ಲಾಕ್ ಮಾಡ್ಕೊಂಡು ಹೋಗ್ತೀವಿ. ಈಗ ನ್ಯೂಟ್ರಲ್ ಇರ್ತದೆ, ಮತ್ತೆ ನ್ಯೂಟ್ರಲ್ ಮಾಡ್ಕೊಂಡು ಹೊರಟಾಗಿರ್ತೀವಿ. ಅವಾಗ ಹ್ಯಾಂಡ್ ಬ್ರೇಕ್ ಎತ್ತಿರಲೇಬೇಕು. ಈಗ ಎತ್ತಿದ್ಯಾ? ಬ್ರೇಕ್ ಆಗಿದೆ, ಗಾಡಿ ಮುಂದಕ್ಕೆ ಹೋಗಲ್ಲ. ಅಕಸ್ಮಾತ್ ಮುಂದೆ ಅಪ್ಪಲ್ಲಿದ್ರು ಗಾಡಿ, ಈ ಹ್ಯಾಂಡ್ ಬ್ರೇಕ್ ಹಾಕಿದ್ರೆ ಈ ತರ ಸಿಗ್ನಲ್ ಬರುತ್ತೆ. ಎಲ್ಲ ಕಾರಲ್ಲೂ ಬರುತ್ತಲ್ವಾ? ಎಲ್ಲ ಕಾರಲ್ಲಿ ಬರ್ತದೆ. ಈಗ ಇಳಿಸ್ತಾ ಸಿಗ್ನಲ್ ಆಫ್ ಆಯ್ತದೆ. ಓಕೆ, ಸಿಗ್ನಲ್ ಇಲ್ಲ ಅಲ್ಲಿ. ಇಳಿಸ್ತೆ ಇದು ಮಾಡಿದ್ರೆ ಅಲ್ಲೇ ಸಿಗ್ನಲ್ ಆನ್ ಆಯ್ತದೆ. ಓಕೆ, ಅಂದ್ರೆ ಯಾವುದೋ ಒಂದು ಅಪ್ಪಲ್ಲಿ ಸೇಫ್ಟಿ ಅದು. ಈಗ ಗೇರಲ್ಲಿ ನಿಲ್ಸ್ಬೋದು. ಫಸ್ಟಲ್ಲಿ ಯಾವ್ದಾದ್ರು ಗಾಡಿ ಆಫ್ ಮಾಡಿದಾಗ ತಿರುಗಿ ಗಾಡಿ ಅಡ್ಮಿಷನ್ ಆಫ್ ಮಾಡಿ ಗೇರ್ಗೆ ಹಾಕ್ಬಿಟ್ಟು ಒಂದು ಫಸ್ಟ್ನೇ ಗೇರ್ಗೆ ಹಾಕ್ಬಿಟ್ಟು ನಿಲ್ಲಿಸ್ಬೇಕು. ಹ್ಯಾಂಡ್ ಬ್ರೇಕ್ ಇಲ್ಲ ಅಂದರೆ ಹ್ಯಾಂಡ್ ಬ್ರೇಕ್ ಎರಡು ಸೇಫ್ಟಿ ಮಾಡ್ಬೋದು. ಫಸ್ಟ್ ಗೇರ್ಗೆ ಹಾಕ್ಬಿಟ್ಟು ಹ್ಯಾಂಡ್ ಬ್ರೇಕ್ ಎತ್ಬಿಟ್ಟು ಹೋಗ್ಬೋದು, ಸೇಫ್ಟಿ ಅದು. ಅಕಸ್ಮಾತ್ ಗಾಡಿ ಡೌನ್ ನಿಂತಿರ್ತದೆ, ಫಸ್ಟ್ ಗೇರ್ ಹಾಕ್ಬಿಟ್ಟು ನಿಲ್ಲಿಸ್ಬಿಟ್ಟು ಹೋಗ್ಬೋದು. ಹ್ಯಾಂಡ್ ಬ್ರೇಕು ಎತ್ಬೋದು. ಗೇರ್ ಇಲ್ಲ ಅಂದ್ರೂ ಹ್ಯಾಂಡ್ ಬ್ರೇಕು ತಡೆಯುತ್ತದೆ. ಗಾಡಿ ಹಿಂದಕ್ಕೆ ಹೋಗೋದು, ಹಿಂದೆ ಒಂದು ಗಾಡಿ ನಿಂತಿರ್ತದೆ, ಟಚ್ ಆಗೋದು ಅವೆಲ್ಲ ಏನಾಗಲ್ಲ. ಅದರ ಹ್ಯಾಂಡ್ ಬ್ರೇಕ್ ಇದ್ರೆ ಅಪ್ಪಲ್ಲಿ ಹೋಗ್ತಾ ಇದ್ರೆ ಎತ್ಬಿಡ್ಬೋದಾ? ಇದನ್ನ ಬೇಕಾದ್ರೆ ಏನಾಗಲ್ಲ. ಸರಿ. ಈಗ ನನಗೇನು ಗೊತ್ತಿಲ್ಲಪ್ಪ ಕಾರ್ ಓಡಿಸೋದು. ಇಷ್ಟೊತ್ತು ನೀನು ಹೇಳ್ಕೊಟ್ಟಲ್ಲ, ಹೌದು, ಅದ್ರ ಮೇಲೆ ನಾನು ಈಗ ಓಡಿಸ್ತೀನಿ. ಸರಿ, ನನಗೆ ಕಾರ್ ಓಡಿಸೋದು ಗೊತ್ತಿಲ್ಲ. ಓಕೆ, ಸರಿನಾ? ಇದೇ ಫಸ್ಟ್ ಟೈಮ್ ನಾನು ಕಾರ್ ಸ್ಟೇರಿಂಗ್ ಹಿಡಿತಾ ಇರೋದು. ಓಕೆ, ಇಲ್ಲಿ ಹಿಡ್ಕೊ. ಈಗ ಕ್ಲಚ್ ಪೂರ್ತಿ, ಈಗ ಹ್ಯಾಂಡ್ ಬ್ರೇಕ್ ಎತ್ಬೇಕಲ್ಲ ಫಸ್ಟು. ಈಗ ಏನ್ರಲ್ಲಿ ಇದೆ? ನ್ಯೂಟ್ರಲ್ ಇದೆ. ಈಗ ನಾನು ಏನು ಮಾಡ್ಬೇಕು ಹೇಳು? ಹ್ಯಾಂಡ್ ಬ್ರೇಕ್ ಇಳಿಸಿ. ಬ್ರೇಕ್ ಹಿಡ್ಕೊಬಾರ್ದ? ಬ್ರೇಕ್ ಮೇಲೆ ಕಾಲ್ ಮಡಿಗೆ ಮಡಗ್ಲಾ? ಇದು ಆಕ್ಸಿಲೇಟರ್. ಬ್ರೇಕ್ ಮೇಲೆ ಕಾಲ್ ಮಡಿಗೆ. ಹ್ಯಾಂಡ್ ಬ್ರೇಕ್ ಇಳಿಸ್ಲಾ? ಮೇಕೈತೆ ಕೆಳಗಿಳಿಸ್ಬೇಕು. ನೋಡು, ಬ್ರೇಕ್ ಆಯಿತು, ಹ್ಯಾಂಡ್ ಬ್ರೇಕ್ ಹೋಯ್ತು, ಹ್ಯಾಂಡ್ ಬ್ರೇಕ್ ಸಿಗ್ನಲ್ ಹೋಯ್ತು. ಈಗ ನಾನು ಬ್ರೇಕಲ್ಲಿ ಅಪ್ಲೈ ಮಾಡಿದ್ದೀನಿ, ಕಾಲ್ನ ಬ್ರೇಕ್ ಮೇಲೆ ಅಪ್ಲೈ ಮಾಡಿದ್ದೀನಿ. ಕ್ಲಚ್ಗೆ ಅಪ್ಲೈ ಮಾಡ್ತೀನಿ. ಈಗ ಫುಲ್ ಕ್ಲಚ್ಗೆ ಅಪ್ಲೈ ಮಾಡಿದೆ. ಹೌದು. ತಿರ್ಗಾ ಫಸ್ಟ್ ಬ್ರೇಕ್ ಬಿಡ್ಲಾ? ಬ್ರೇಕ್ ಬಿಟ್ಟೆ. ಬ್ರೇಕ್ ಮೇಲೆ ಕಾಲು ಇಕ್ಕಿರ್ಲಾ? ಫಸ್ಟಿಗೆ ಹಾಕಿ ಬಿಡು. ಈಗೇನು ಸದ್ಯಕ್ಕಿಲ್ಲ ಹೋಗ್ತಲ್ವಲ್ಲ. ಈಗ ಫಸ್ಟು ಫುಲ್ಲು ಲೆಫ್ಟ್ ತೊಗೊಂಡೆ. ಫಸ್ಟು ಗೇರ್ಗೆ ಹಾಕ್ತೆ, ಫಸ್ಟ್ ಎಂಡ್ ಆಯಿತು. ಓಕೆ, ಎಷ್ಟು ಹಿಡ್ಕೊಬಿಡಿ, ಬರೀ ಹಾಫ್ ಕ್ಲಚಲ್ಲೇ ಮೂವ್ ಆಯ್ತದೆ. ಓಕೆ, ನೋಡು ನಿಧಾನ. ಸ್ಟೇರಿಂಗ್ ಅಳಾಡಿಸ್ಬಾರ್ದಲ್ವಾ? ಕರೆಕ್ಟಾಗಿ ಅದು ಸ್ಟ್ರೈಟಾಗಿ ಹೋಗ್ತಾ ಇದ್ದೀನಿ. ಸ್ಟೇರಿಂಗ್ ಅಳಾಡಿಸ್ತಲ್ಲ. ಹೌದು. ಸ್ವಲ್ಪ ಕ್ಲಚ್ ಬಿಟ್ಟೆ, ಎಕ್ಸ್ಲೀಟರ್ ಕೊಟ್ಟೆ. ಹೌದು. ಸ್ವಲ್ಪ ಎಕ್ಸ್ಲೀಟರ್ ಕೊಡ್ತಾ ಇದ್ದೀನಿ. ಆಫ್ ಮಾಡಿಲ್ಲ ನಾನು, ಅಂದ್ರೆ ನೀನ್ ಹೇಳ್ಕೊಟ್ಟಿರೋ ಪ್ರಕಾರ. ಹೌದೌದು. ಈಗ ರೈಟ್ಗೆ ಬರ್ತೈತೆ, ಸ್ವಲ್ಪ ಲೆಫ್ಟ್ ಹೇಳ್ಕೊಂಡು ಸ್ಟ್ರೈಟ್ ಮಾಡ್ಕೋತೀನಿ. ಹೌದು. ನೋಡು, ಈ ಸುಜುಕಿ ಏನೋ ಸ್ಟ್ರೈಟ್ ಆಗ್ತೈತೆ, ಇದೆಯಲ್ಲ ಇದು ಸ್ಟ್ರೈಟ್ ಆಗ್ತೈತೆ. ಆ ಒಂದು ಅಂದಾಜ್ ಮೇಲೆ ನಾನು ಸ್ಟ್ರೈಟ್ ಹೇಳ್ಕೊಂಡೆ ಗಾಡಿನ. ಓಕೆ, ಈಗ ಹೋಗ್ತೈತೆ ಅಂದ್ರೆ ಸ್ವಲ್ಪ ಗಾಡಿ ಸ್ಟಾಪ್ ಆಗೋ ತರ ಬಂತು. ಎಕ್ಸ್ಲೀಟರ್ ಜಾಸ್ತಿ ಕೊಟ್ಟೆ. ಹೌದು. ಓಕೆ, ಈಗ ಎಕ್ಸ್ಲೀಟರ್ ಬಿಡ್ತೀನಿ, ಕ್ಲಚ್ ಹಿಡ್ಕೋತೀನಿ, ಎರಡನೇ ಗೇರ್ಗೆ ಬಂದೆ, ಕ್ಲಚ್ ಬಿಟ್ಟೆ,
ಜಾಸ್ತಿ ಕ್ಲಚ್ ಏನೋ ಅಕ್ಲರೇಷನ್ ಕೊಟ್ಟರೆ ಬ್ರೇಕ್ ಆಗ್ತೆ ಈಗ ಹೌದು ತುಂಬ ಮುಂದಕ್ಕೆ ಹೋಗ್ಬಾರ್ದು ಅಂತ. ಕ್ಲಚ್ ಹೊಡೆದ್ರೆ ಕ್ಲಚ್ ಅಂತೆ ನಿಧಾನಕ್ಕೆ. ಈಗ ಗಾಡಿ ಸ್ಟಾಪ್ ಮಾಡಿದೆ, ಬ್ರೇಕ್ ಹಾಕಿದ್ದೀನಿ. ಹೌದು ಅಂದರೆ ಫಸ್ಟ್ ಕ್ಲಚ್ ಹಿಡಿದಿದ್ದೀನಿ. ಸೇಮ್ ಬೈಕ್ ಥರ ಬೈಕ್ ಬ್ರೇಕ್ನ ಹೇಗೆ ಹಿಡಿತೀರಾ, ಫಸ್ಟ್ ಕ್ಲಚ್ ಹಿಡಿದ್ಬಿಟ್ಟು ಆಮೇಲೆ ಬ್ರೇಕ್ನ ಅಪ್ಲೈ ಮಾಡ್ತಿರಲ್ಲ, ಅದೇ ಥರ ಫಸ್ಟ್ ಕ್ಲಚ್ ಮೇಲೆ ಕಾಲನ್ನ ಅಪ್ಲೈ ಮಾಡಿ ತದನ ಬ್ರೇಕ್ನ ಫುಲ್ ಹಿಡೀರಿ. ಓಕೆ ನಿಂತ್ಕೊಳ್ಳುತ್ತೆ. ಈಗ ಎಷ್ಟನೇ ಗೇರಲ್ಲಿದೆ? ಎರಡನಲ್ಲಿದೆ. ನ್ಯೂಟ್ಲು ಮಾಡಿ. ನ್ಯೂಟ್ಲಾ? ಹಾಂ ಓಕೆ, ನ್ಯೂಟ್ಲು ಮಾಡಿದ್ದೀನಿ. ಫಸ್ಟ್ಗೆ ಹೋಗೋ ಅವಶ್ಯಕತೆ ಇಲ್ವಾ ಈಗ? ಇಲ್ಲ. ನ್ಯೂಟ್ಲ್ ಆಯ್ತು. ಈಗ ಹ್ಯಾಂಡ್ ಬ್ರೇಕ್ ಮಾಡ್ತೀನಿ. ಹ್ಯಾಂಡ್ ಬ್ರೇಕ್ ಆಯ್ತಾ? ಹಾಂ, ಸಿಗ್ನಲ್ ಬಂತು. ಈಗ ಇಷ್ಟು ನಾನು ಕಾರ್ ಓಡಿಸ್ದೆ. ನನಗೇನು ಗೊತ್ತಿಲ್ಲ ಹೇಳಬೇಕು ಅಂತಂದ್ರೆ. ಇವಾಗ ಈಗ ಇವ್ನು ಕಾರ್ತಿ ಏನು ಹೇಳ್ಕೊಟ್ಟ ಅಷ್ಟೇ ನಾನು ಬೇಸಿಕಲ್ಲಿ ತಿಳ್ಕೊಂಡು ನಿಮ್ಮ ಮುಂದೆ ಕಾರ್ ಓಡಿಸಿರೋದು. ಇಷ್ಟೇ ಕಾರ್ ಓಡಿಸೋದು. ನಿಮ್ಮ ಹತ್ರನೂ ಒಂದು ಕಾರ್ ಇದ್ರೆ ಅಂದರೆ ಕ್ಲಾಸ್ಗೆ ಹೋಗ್ಬೇಕು ಅಂತೇನಿಲ್ಲ, ಅಲ್ಲಿ 20 ಡೇಸ್ ಕಳಿಸ್ತಾರೆ. 20 ಡೇಸಲ್ಲಿ ನಿಮಗೆ ಏನೇನು ಕಳಿಸ್ತಾರೋ ಅವ್ರ ಹತ್ರ ಒಂದು ಸೆಟಪ್ ಇರುತ್ತೆ, ಇದೇ ಥರ ಒಂದು ಸೆಟಪ್ ಇರುತ್ತೆ. ಅವರು ನೀವೇನೇ ಫಾಸ್ಟಾಗಿ ಹೋದ್ರು, ನೀವೇನೇ ಸ್ಲೋ ಮಾಡಿದ್ರು, ನೀವೇನೇ ಆಫ್ ಮಾಡೋ ಸ್ಥಿತಿಗೆ ಬಂದರು ಅವ್ರು ಆಪ್ರೇಟ್ ಮಾಡ್ಕೋತಾರೆ. ನೀವು ಕರೆಕ್ಟಾಗಿ ಕಲ್ತಂಗೆ ಆಗಲ್ಲ ಅದು. ನಿಮ್ಮಲ್ಲಿ ಒಂದು ಕಾರ್ ಇದ್ರೆ ತಪ್ಪಿದ್ರೆ, ನಿಮ್ಮಲ್ಲಿ ಈ ಥರ ಅಣ್ತಮ್ಮ ಒಬ್ಬ ಬೆಂಗಳೂರಲ್ಲಿ ಓಡಿಸ್ತಾ ಇದ್ದ, ಈಗ ಮನೇಲಿ ಸುಮ್ಮನೆ ಬಂದು ಕೂತವನೆ ಅಂತಂದ್ರೆ ಅವನ ಹತ್ರ ಆರಾಮಾಗಿ ಕಾರ್ ಕಲಿಬೋದು. ಬಾ ನಾನು ಡೀಸೆಲ್ ಹಾಕಿಸ್ತೀನಿ, ಕಾರ್ ಕಲಿಸ್ಕೊಡು ಅಂತ ಕಲಿಬೋದು. ಕ್ಲಾಸ್ಗೆ ಹೋಗೋಕ್ಕಿಂತ ಈ ರೀತಿಯಾದ ಒಂದು ಕಲಿಕೆ ಏನಿರುತ್ತೆ ಅದು ನಿಮಗೆ ತಲೆಗೆ ಹೋಗುತ್ತೆ ಇನ್ನೂ, ಮತ್ತು ಬೇಗ ಕಲಿಬೋದು. 2-3 ಸಾವಿರ. ಈಗ ಎಷ್ಟು ಕ್ಲಾಸ್ಗೆ ಹೋದ್ರೆ? 4,000 5,000 ಎಲ್ಲ DL ಎಲ್ಲ ಆಗೋದ್ಕೊಂದು 5,000 ತಗೋತಾರೆ. 6,000. ಅದ್ರ ಬದಲು 1,000 ಡೀಸೆಲ್ ಖರ್ಚಾಗ್ಲಿ ಬಿಡಿ, ಆರಾಮಾಗಿ ಕಲಿಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ನಿಮಗೂ ಧನ್ಯವಾದಗಳು ಕಾರ್ತಿ. ಥ್ಯಾಂಕ್ ಯು. ನನಗೆ ಮತ್ತು ನಮ್ಮ ವೀಕ್ಷಕರಿಗೆ ಕಾರ್ನ ಹೇಗೆ ಓಡಿಸೋದು, ಬಿಗಿನಿಯರ್ಸ್ಗೆ ಕಾರ್ ಹೇಗೆ ಬೇಸಿಕ್ ನಾಲೆಡ್ಜ್ ಇರಬೇಕು ಅಂತ ಕಲ್ಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಇನ್ನೇನು ಹೇಳೋಕ್ಕೆ ಇಷ್ಟಪಡ್ತೀವಿ ಹೇಳಪ್ಪ? ಕಾರ್ ಓಡಿಸೋಕೆ ಏನು ಬಿಗಿನಿಯರ್ಸ್ಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಹೇಳು? ಆದಷ್ಟು ನಿಧಾನಕ್ಕೆ ಓಡಿಸಿ. ಹಾಂ, ನಿಧಾನಕ್ಕೆ ಕಾರ್ನ ಕಲ್ತ್ಕೊಂಡ್ರೆ ಕಲಿಯೋಕ್ಕಾಗೋದು. ಅದು ಹೇಳು. ಆದಷ್ಟು ನಿಧಾನಕ್ಕೆ ಓಡಿಸಿ. ನಿಧಾನಕ್ಕೆ ಓಡಿಸಿ. ನಿಧಾನಕ್ಕೆ ಕಾರ್ ಓಡಿಸೋದನ್ನ ಕಲ್ತ್ಕೊಂಡು ಜಾಸ್ತಿ ಯಾರು ಹೆವಿಯಾಗಿ ಓಡ್ಸೋಕೆ ಹೋಗ್ಬೇಡಿ, ಫಾಸ್ಟಾಗಿ ಓಡ್ಸೋಕೆ ಹೋಗ್ಬೇಡಿ. ಸ್ಟಾರ್ಟಿಂಗಲ್ಲಿ ಅಷ್ಟೇ, ಕಲ್ತ ಮೇಲೂ ಅಷ್ಟೇ. ಜಾಸ್ತಿ ಯಾರು ಫಾಸ್ಟಾಗಿ ಓಡಿಸ್ಬೇಡಿ, ನಿಧಾನಕ್ಕೆ ಓಡಿಸಿ. ಹಾಂ ಸರಿ ಕಣ. ಥ್ಯಾಂಕ್ ಯು ಸರ್.